ಹಾಯ್ ಎಲ್ರಿಗೂ, ಇದು ನಿಮ್ಮ ಡಾಕ್ಟರ್ ಶ್ರೇಯಾ. ಆ್ಯಂಡ್ ಇವತ್ತು ನಾನು ಮಾತಾಡ್ತಿರೋ ವಿಷಯ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ. ಏನಿದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ನಮ್ಮ ಓವರೀಸಲ್ಲಿ ಎಗ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಎಗ್ಸ್ ಬಂದುಬಿಟ್ಟು ಫೆಲೋಪಿಯನ್ ಟ್ಯೂಬ್ಸಲ್ಲಿ ಇರುತ್ತೆ. ಆ ಟ್ಯೂಬಲ್ಲಿ ಸ್ಪರ್ಮ್ ಬಂದುಬಿಟ್ಟು ಅದು ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಈ ಝೈಗೋಟು ಯೂಶಲಿ ಬಂದುಬಿಟ್ಟು ದಿನ ಕಳೆದಂತೆ ಡಿಸೆಂಟ್ ಆಗಿ ಗರ್ಭಕೋಶಕ್ಕೆ ಬಂದು ಗರ್ಭಕೋಶದಲ್ಲಿ ಅದು ಇಂಪ್ಲಾಂಟ್ ಆಗಬೇಕು, ಅಂದರೆ ಅಟ್ಯಾಚ್ ಆಗಬೇಕು. ಬಟ್ ಈ ಟ್ಯೂಬಲ್ ಪ್ರೆಗ್ನೆನ್ಸಿ ಇರೋ ಲೇಡೀಸಲ್ಲಿ ಏನಾಗುತ್ತೆ ಅಂದರೆ ಆ ಝೈಗೋಟ್ ಅಥವಾ ಆ ಎಂಬ್ರಿಯೋ ಬಂದುಬಿಟ್ಟು ಅಲ್ಲಿ ಇದು ಡಿಸೆಂಡ್ ಆಗೋದೇ ಇಲ್ಲ, ಗರ್ಭಕೋಶಕ್ಕೆ ಡಿಸೆಂಡ್ ಆಗೋದೇ ಇಲ್ಲ, ಫೆಲೋಪಿಯನ್ ಟ್ಯೂಬಲ್ಲೇ ಬೆಳೆಯೋಕ್ಕೆ ಶುರು ಮಾಡ್ಕೊಬಿಡುತ್ತೆ. ಇದನ್ನು ನಾವು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತೀವಿ. ಆ್ಯಂಡ್ ಯಾರಲ್ಲಿ ಟ್ಯೂಬಲ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ ಅಂದರೆ ಪ್ರೀವಿಯಸ್ ಪ್ರೆಗ್ನೆನ್ಸಿಲೂ ಟ್ಯೂಬಲ್ ಪ್ರೆಗ್ನೆನ್ಸಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ದರೆ ಈ ಸತಿನೂ ಬರೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಜೆನೈಟಲ್ TB, ಜೆನೈಟಲ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಏನು ಹೇಳ್ತೀವಿ, ಅದು ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸಸ್ಸು, ಈ ಹೆಂಗಸರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಏನು ಗೊತ್ತಾಗುತ್ತೆ, ಏನಿದ್ರು ಲಕ್ಷಣಗಳು ಡಾಕ್ಟರ್ ಅಂತ ಕೇಳಿದ್ರೆ, ಇದು 6 to 8 ವೀಕ್ಸ್ ಆ್ಯಸ್ ಯೂಶಲ್ ನಾವು ಪ್ರೆಗ್ನೆಂಟ್ ಆಗಿರ್ತೀವಿ. ಬಟ್ 6 to 8 ವೀಕ್ಸಲ್ಲಿ ನಿಮ್ಗೆ ಏನಾಗುತ್ತೆ, ಸಿವಿಯರ್ ಹೊಟ್ಟೆ ತುಂಬ ನೋವು ಬರುತ್ತೆ, ಶೋಲ್ಡರ್ ಟಿಪ್ ಪೇಯ್ನ್ ಬರುತ್ತೆ, ಮತ್ತು ವೆಜೈನಲ್ ಬ್ಲೀಡಿಂಗ್ ಬರುತ್ತೆ. ಏನಾಗತ್ತಂದರೆ ಈ ಆ ಫೆಲೋಪಿಯನ್ ಟ್ಯೂಬ್ಗೆ ಬೆಳೀತಿರೋ ಎಂಬ್ರಿಯೋನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಕೆಪಾಸಿಟಿ ಇರೋದಿಲ್ಲ. ಸೊ ಅದು ರಪ್ಚರ್ ಆಗಿಬಿಡುತ್ತೆ, ಫೆಲೋಪಿಯನ್ ಟ್ಯೂಬೇ ರಪ್ಚರ್ ಆಗುತ್ತೆ. ಆಗ ಬ್ಲೀಡಿಂಗ್ ಆಗುತ್ತೆ. ನಿಮಗೆ ಬ್ಲೀಡಿಂಗ್ ಆಗಿ ನಿಮಗೆ ತಲೆ ಸುತ್ತು ಬರೋದು, ಮತ್ತು BP ಕಮ್ಮಿ ಆಗೋದು, ಡೆತ್ ಕೂಡ ಆಗೋ ತುಂಬ ಸಾಧ್ಯತೆ ಇರುತ್ತೆ. ಸೊ ಏನಾದರೂ ಈ ಥರ ರಪ್ಚರ್ ಆದರೆ ನಾವು ಅದನ್ನು ಆ ಟ್ಯೂಬ್ನೇ ತೆಗಿಬೇಕಾಗಿರುತ್ತೆ. ಇಲ್ಲ, ರಪ್ಚರ್ ಆಗಿಲ್ಲ, ಬೇಗನೆ ಅದನ್ನು ನಾವು ಕಂಡುಹಿಡಿದಿದ್ದೀವಿ ಅಂದರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಕಂಡುಹಿಡಿದಿದ್ದೀವಿ ಅಂದರೆ ಅದನ್ನು ಮೆಡಿಸಿನ್ ಮುಖಾಂತರನೇ ಅದನ್ನು ಶ್ರಿಂಕ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಆ್ಯಕ್ಚುಲಿ ಈ ಒಂದು ಮತ್ತೆ ಬರುವ ಸಾಧ್ಯತೆ ಇರುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮುಂದಿನ ಪ್ರೆಗ್ನೆನ್ಸಿಲಿ ಅಂದರೆ ತುಂಬ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ ಟ್ಯೂಬ್ನ ತೆಗೆದ್ರೆ ನಾವು ಇನ್ಫರ್ಟೈಲ್ ಅಂತ ಏನಿರಲ್ಲ, ಇನ್ನೊಂದು ಟ್ಯೂಬಿಂದ ಮಕ್ಕಳಾಗೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಿಸ್. ಬಟ್ ಇಟ್ ಈಸ್ ಎ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್. ನಾವು ಆದಷ್ಟು ಬೇಗ ಈ ಥರ ಅಬ್ಡಮಿನಲ್ ಪೇಯ್ನ್, ಪ್ರೆಗ್ನೆಂಟ್ ವಿಮೆನ್ಸಲ್ಲಿ ಅಬ್ಡಮಿನಲ್ ಪೇಯ್ನ್, ವೆಜೈನಲ್ ಬ್ಲೀಡಿಂಗ್, ಮತ್ತು ಡಿಸಿನೆಸ್, ಮತ್ತು ಲೋ BP ಈ ಥರ ಎಲ್ಲ ಆಗ್ತಿದ್ರೆ ದಯವಿಟ್ಟು 6 to 8 ವೀಕ್ಸಲ್ಲಿ ಈ ಥರ ಆಗ್ತಿದ್ರೆ ದಯವಿಟ್ಟು ನಿಮ್ಮ ಹತ್ರದ ಗೈನಕಾಲಜಿಸ್ಟ್ಗೆ ತೋರಿಸೋದು ತುಂಬ ಉತ್ತಮ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.